ಅವಕಾಶ ಇದೆ. ಹಾಗಾಗಿ ನಮ್ಮ ಮುಕ್ತಿಯನ್ನು ಪಡೆಯೋದಕ್ಕೆ ಜ್ಞಾನ, ಭಕ್ತಿ ಮತ್ತು ಕರ್ಮ, ಈ ರೀತಿಯಾಗಿ ಮೂರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀಯೇನೋ ಶಿವಯೋಗಿ ಅನ್ನೋ ರೀತಿಯಲ್ಲಿ ಅವರವರ ದಾರಿಯಲ್ಲಿ ಹೋಗಿ, ಒಬ್ಬರು ಕೆಲಸದಲ್ಲಿ ದೇವರನ್ನು ಕಾಣ್ತಾನೆ, ಒಬ್ಬ ಭಕ್ತಿಯಲ್ಲಿ ದೇವರನ್ನು ಕಾಣ್ತಾನೆ, ಒಬ್ಬನು ಜ್ಞಾನದಲ್ಲಿ ದೇವರನ್ನು ಕಾಣ್ತಾನೆ. ಆ ಪರಂಪರೆಯನ್ನು ನಾವು ಅನಾಕಾಲದಿಂದ ನಡೆಸ್ಕೊಂಡು ಬಂದಿದ್ವಿ. ಅಂಥ ಅನೇಕ ಕೆಲಸ ಕಾರ್ಯಗಳು ಇವತ್ತು ರಾಜ್ಯದ ತುಂಬ, ದೇಶದ ತುಂಬ ಈ ಶ್ರಾವಣ ಮಾಸದಲ್ಲಿ ನಡೀತಾ ಇದೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಸಹ ಇಲ್ಲಿ ನಮ್ಮ ಕೊಣಚಕಲ್ ರಂಗಸ್ವಾಮಿಯ ಸನ್ನಿಧಿಯಲ್ಲಿ ನಡೀತಿರೋದು ಭಾಳ ಸಂತೋಷ. ಹಾಗಾಗಿ ನಾನು ಇತ್ತೀಚೆಗೆ ಈ ಮೇಲುಗಡೆ ಬಂದಿರಲಿಲ್ಲ. ಇವತ್ತೆಲ್ಲರೂ ಸಹ ಇವತ್ತು ಸುಮಾರು 52 ಲಕ್ಷಕ್ಕಿಂತ ಹೆಚ್ಚಿನ ಕಾಮಗಾರಿ ಇವತ್ತು ನಡೀತಾ ಇದೆ. 20 ಲಕ್ಷ ಅನ್ನದಾಸೋಹದ ಮತ್ತು ಇನ್ನು 20 ಲಕ್ಷ ರಸ್ತೆ, 7.5 ಲಕ್ಷ ಇವತ್ತು ಏನು ಅರ್ಚಕರ ಒಂದು ನಿವಾಸ, ಜೊತೆಗೆ 5 ಲಕ್ಷದ ದೀಪ, ಈಗ 52 ಲಕ್ಷ ಆಗಿದೆ. ಜೊತೆಗೆ ನಮ್ಮ ಕೆಲವು ಮಾಹಿತಿ ಕೊರತೆಯಿಂದ ನಮ್ಮ ತಹಸೀಲ್ದಾರ್ ಆದರೂ ಇವರು ಯಾರೂ ವಿಷಯ ತಿಳಿಸಿಲ್ಲ. ಇವತ್ತು ಈ ಭಾಗದಲ್ಲಿ ಇವತ್ತೆಲ್ಲ ಕಡೆಯೂ ಏನು ಪುಣ್ಯ ಸ್ಥಳದಲ್ಲಿ ಏನೆಲ್ಲ ಕೆಲಸ ನಡೀತಾ ಇದ್ದಾವೆ, ಆದರೆ ಈ ಭಾಗದಲ್ಲಿ ಇದು ಇತಿಹಾಸವುಳ್ಳಂಥದ್ದು. ಸಾಹಿತ್ಯ ಕ್ಷೇತ್ರದಲ್ಲಿ ಮಾಲಿಂಗರಂಗನಂಥ ಒಂದು ದೊಡ್ಡ ಸಾಹಿತಿಗಳು, ಕವಿಗಳು ಹುಟ್ಕೊಂಡು ಹೋಗಿದ್ದಾರೆ. ಜೊತೆಗೆ ಏನು ನಮ್ಮ ಚಿತ್ರದುರ್ಗ ಪಾಳೇಗಾರರ ಕಾಲದಲ್ಲಿರ್ತಕ್ಕಂಥ ಹೊಂಡಗಳು, ಪುಷ್ಕರಣಿಗಳು ಅವೆಲ್ಲ ಸಾಕ್ಷಿಭೂತಗಳಾಗಿದ್ದಾವೆ. ಇವತ್ತು ಸಾಕ್ಷಿಯ ಗುಡ್ಡೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅಂಥದ್ದು ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಿನಲ್ಲಿ ಇವತ್ತು ಬಂದಿರೋದು ನಿಜವಾಗ್ಲೂ ನಾವು ಇಲ್ಲೆಲ್ಲ ನೆನೆಸ್ಕೊಂಡ್ರೆ ನಾವು ಪಾವನಾಗ್ತೀವಿ, ಪುಣ್ಯವಂತರಾಗ್ತೀವಿ, ಮೈ ರೋಮಾಂಚನ ಆಗ್ತದೆ ನಮ್ಮ ಇತಿಹಾಸದ ಪುಟಗಳನ್ನು ನೋಡ್ಕೊತ ಬಂದರೆ. ಅಂಥ ಕೆಲಸ ಇಲ್ಲಿ ನಡೀತಾ ಇದೆ. ಆದರೆ ಇಷ್ಟು ದೊಡ್ಡ ರಾಜ್ಯದಲ್ಲಿ ಮೂಲೆ ಮೂಲೆ ಸದ್ಭಕ್ತರನ್ನು ಮನೆದೇವರಾಗಿ ನಡ್ಕೊಂಡು ಬರೋಂಥ ಜನ ಇಲ್ಲಿದ್ದಾರೆ. ಜೊತೆಗೆ ನಮ್ಮ ನಂಬಿಕೆ, ನಾವು ಮನುಷ್ಯರು ಮಾತ್ರ ಅಣ್ಣ, ತಂಗಿ, ಅಕ್ಕ, ತಮ್ಮ, ತಂದೆ, ತಾಯಿ ಸಂಬಂಧಗಳನ್ನು ನೋಡಿದ್ವಿ. ಆದರೆ ನಮ್ಮ ಪೂರ್ವಜರು ನಮಗೆ ಕಂಪ್ಲು ಮಾರಮ್ಮ ಮತ್ತು ರಂಗಸ್ವಾಮಿ ಸ್ವಂತ ಅಣ್ಣ ತಂಗಿ ಅನ್ನೋಂಥ ಭಾವನೆ, ಅದರ ನೆನಪಿಗೋಸ್ಕರ ವಿಶೇಷವಾಗಿರೋ ದಿನದಲ್ಲಿ ಆ ಕಾರ್ಯಕ್ರಮಗಳು ಜರುಗ್ತವೆ. ಹಾಗಾಗಿ ನಿಜವಾಗ್ಲೂ ಇದು ಯಾವ ಉದ್ದೇಶದಿಂದ ಇಲ್ಲಿ ಉದ್ಭವ ಆಗಿದೆಯೋ ಆ ಸಾರ್ಥಕ ಆ ಕೆಲಸಗಳು ಆಗಬೇಕಾಗಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು 50 ಲಕ್ಷ ಇರ್ಬೋದು. ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಹಿಂದಿನವರು ಸಾಕಷ್ಟು ನಮ್ಮ ಜನಪ್ರತಿನಿಧಿಗಳು ಮಾಡಿದ್ದಾರೆ, ಅವ್ರಿಗೆ ಸ್ವಾಗತ ಮಾಡೋಣ. ಇವತ್ತು ನಾವು ಮಾಡೋಣ, ಮುಂದೆ ಬರೋಂಥವ್ರಿಗೂ ಇಲ್ಲಿ ಏನೇನಾಗುತ್ತೆ ಅದನ್ನು ಮಾಡೋಂಥ ಕೆಲಸ ಮಾಡೋಣ. ಅಭಿವೃದ್ಧಿ ವಿಚಾರದಲ್ಲಿ ನಮಗೆ ರಾಜಕೀಯ ಬೇಡ, ಆ ವಿಷಯಕ್ಕೂ ನಾನು ಹೋಗೋದಿಲ್ಲ. ಆದರೆ ಎಲ್ಲೋ ಕಟ್ಟ ಕಡೆ ವ್ಯಕ್ತಿಗೆ ತಾಯಿ